ವೀಕ್ಷಕರೇ, ನನಗೆ ಆಗುವ ಆರೋಗ್ಯ ಸಮಸ್ಯೆ ವೀಕ್ಷಕರಾದ ನಿಮಗೆ ಒದಗಿಸುವ ಪರಿಹಾರ ಅಂದ್ಕೊಳ್ತೇನೆ. ಅಂದರೆ ನನಗೆ ಈಗ ಗಂಟಲು ನೋವು, ಸೊ ಅದಕ್ಕೆ ಪರಿಹಾರ ಏನು ಅಂತ ಕೇಳಲಿಕ್ಕೆ ನಾನು ಶ್ರೀ ವೇದಂ ಆಯುರ್ವೇದ ಆಸ್ಪತ್ರೆ AID ಇದರ ವೈದ್ಯ ಡಾಕ್ಟರ್ ಕೇಶವರಾಜರ ಹತ್ರ ಇದ್ದೇನೆ. ಅವರು ಗಂಟಲು ನೋವು ಯಾಕೆ ಬರ್ತದೆ, ಅದಕ್ಕೆ ಪರಿಹಾರ ಏನು ಅಂತ ಹೇಳುವ ಮೊದಲು ನನ್ನದು ಒಂದು ಪರಿಹಾರ ಇದೆ. ಅದು ಅಜ್ಜಿ ಮದ್ದು. ಅಂದರೆ ನಾವು ಚಿಕ್ಕವರಿದ್ದಾಗ ನಮಗೆ ಅಜ್ಜಿ ಒಂದು ಮದ್ದು ಕೊಡ್ತಾಯಿದ್ರು. ಅಂದರೆ ಅವರು ಈ ಕಬ್ಬಿಣದ ಸಲಾಕಿ, ಕಬ್ಬಿಣದ ಈ ಕತ್ತಿಯೋ ಅದನ್ನು ಬೆಂಕಿಯಲ್ಲಿ ಇಟ್ಟು ಅದನ್ನು ಕಾಯಿಸ್ತಾ ಇದ್ರು. ಆ ಕಾಯುವ ಹಂತದಲ್ಲಿ ಮೊದಲು ಒಂದಿಷ್ಟು ಜೀರಿಗೆ ಮತ್ತೊಂದು ಅರಿಶಿಣದ ಕೊಂಬು ಅದನ್ನು ತೇಯ್ತಾ ಇದ್ರು. ಅದು ಪೇಸ್ಟ್ ಆಗ್ತಾ ಇತ್ತು. ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಆ ಪೇಸ್ಟನ್ನು ತೆಳ್ಳಗೆ ಮಾಡಿ ಅದಕ್ಕೆ ಸಣ್ಣದೊಂದು ಚಿಟ್ಟಿಗೆ ಸುಣ್ಣವನ್ನು ಹಾಕ್ತಾ ಇದ್ರು. ಆ ಸುಣ್ಣ ಮತ್ತು ಅಷ್ಟೊತ್ತಿಗೆ ಬಿಸಿಯಾಗಿರುವ ಆ ಕಬ್ಬಿಣದ ಇದಕ್ಕೆ ಆ ನೀರನ್ನು ಸುರಿದು ಆ ಬಿಸಿ ನೀರನ್ನು ಅಂದರೆ ಕುಡಿಯುವಷ್ಟು ನೀರು ನಮಗೆ ಕೊಡ್ತಾ ಇದ್ರು. ಅಂದರೆ ರಾತ್ರಿ ಕೊಟ್ಟರೆ ಬೆಳಗ್ಗೆ ಆಗುವಾಗ ನಮ್ಮ ಗಂಟಲು ನೋವು ಮಾಯ ಆಗ್ತಾ ಇತ್ತು. ಗಂಟಲು ನೋವು ಅಂತಂದರೆ ನಮಗೆ ನುಂಗುವಾಗ ನೋವಾಗೋದು ಅಥವಾ ಇಲ್ಲಿ ಇನ್ಫೆಕ್ಷನ್ ಅಂದರೆ ಕೆಂಪಾಗೋದು ಇಂಥದ್ದೆಲ್ಲ ಇರ್ತದೆ. ಸೊ ಇದು ಒಂದು ಕೆಲವು ಬಹಳ ಕಾರಣಗಳು, ನನಗೆ ಶೀತದಿಂದ ಆಗಿರ್ಬೋದು ಅಥವಾ ಬೇರೆ ಇಲ್ಲಿವರೆಗೆ ಬೇರೆ ಅನ್ನೋ ಕಾರಣ ಇರ್ಬೋದು. ಈಗ ಆ್ಯಂಟಿಬಯೋಟಿಕ್ ಕೊಡ್ತಾರೆ, 5 ದಿನ ತಗೊಳ್ಳಿ, 3 ದಿನ ತಗೊಳ್ಳಿ ಅಂತ ಹೇಳ್ತಾರೆ. ಬಟ್ ಆ್ಯಂಟಿಬಯೋಟಿಕ್ ನಮ್ಮ ದೇಹಕ್ಕೆ ಎಷ್ಟು ಹಾನಿ ಉಂಟು ಮಾಡ್ತದೆ ನಮ್ಗೆ ಗೊತ್ತಿದೆ. ಅದಕ್ಕಾಗಿ ನಾವು ಆಯುರ್ವೇದಕ್ಕೆ ಹೆಚ್ಚು ಆದ್ಯತೆ ಕೊಡ್ತೇವೆ. ಈ ಹಿನ್ನೆಲೆಯಲ್ಲಿ ಕೇಶವರಾಜ್ ಏನು ಹೇಳ್ತಾರೆ ಸರ್, ಏನು ಹೇಳ್ತೀರಿ? ತುಂಬ ಭಾಳ ಒಳ್ಳೆ ಒಂದು ವಿಶೇಷವಾದಂಥ ಒಂದು ವಿಷಯವನ್ನು ತಗೊಂಡು ಬಂದಿದ್ರಿ ಲವಾನಿ ಸರ್. ನಿಮಗೆ ತುಂಬ ಥ್ಯಾಂಕ್ಸ್. ನಿಮ್ಮ ಸನ್ಮಾರ್ಗ ಟೀಮಿಗೆ ಕೂಡ ತುಂಬ ಥ್ಯಾಂಕ್ಸ್. ಯಾಕೆಂತ ಹೇಳಿದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಸಾಧಾರಣ ನಾವೊಂದು 3-4 ತಿಂಗಳಿಂದ ಅದನ್ನು ನೋಡ್ತಾ ಇದ್ದೇವೆ. ಮಕ್ಕಳಲ್ಲಿ, ದೊಡ್ಡವರಲ್ಲಿ, ಎಲ್ಲರಲ್ಲಿ ಕೂಡ ಗಂಟಲು ನೋವು ಕಾಣಿಸ್ಕೊಳ್ಳೋದು, ಶೀತ ಕಾಣಿಸ್ಕೊಳ್ಳೋದು ಇದು ಕಡಿಮೆ ಆಗಲಿಕ್ಕೆ ಕೇಳೋದೇ ಇಲ್ಲ. ಅಥವಾ ನಾವು ಎಷ್ಟೇ ಔಷಧಿ ಕೊಟ್ಟರೂ ಕೂಡ ಇದನ್ನು ಪರಿಹಾರ ಮಾಡಲಿಕ್ಕೆ ಬಹಳ ಕಷ್ಟವಾದಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಇದು ನಮ್ಮ ಶರೀರದಲ್ಲಿರುವಂತಹ ಒಂದು ರೋಗ ನಿರೋಧಕ ಶಕ್ತಿಯನ್ನೇ ಕಡಿಮೆ ಮಾಡಿದೆ ಅಂತ ಹೇಳುವಂಥದ್ದು ಕೂಡ ನಾವು ಇದರಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇನ್ನೀಗ ನೀವು ಮಾತಾಡ್ತಿದ್ದಾಗ ಹೇಳಿದಂಥ ಒಂದು ಪರಿಹಾರ ಬಹಳ ಇಂಟ್ರೆಸ್ಟಿಂಗ್ ನನಗೆ ಅನ್ನಿಸುತ್ತಿದ್ದು. ಯಾಕೆಂತ ಹೇಳಿದ್ರೆ ಅಜ್ಜಿಮದ್ದು ಅಂತ ಹೇಳುವಂಥದ್ದು ನೋಡಿ, ಆಯುರ್ವೇದ ಅಂತ ಹೇಳುವಂಥದ್ದು ಮನೆಗಳಲ್ಲಿ ಮನಗಳಲ್ಲಿತ್ತು. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ನಾವು ವಿಫಲ ಆಗಿದ್ದೇವೆ. ಯಾಕೆಂತ ಹೇಳಿದ್ರೆ ನೋಡಿ, ಅಜ್ಜಿ ಕೊಡ್ತಾ ಇದ್ದಂಥ ಮದ್ದಾಗಿರ್ಬೋದು, ಅದರಲ್ಲಿ ಒಂದು ಸೈಂಟಿಫಿಕ್ ಆನ್ಸರ್ಸ್ ಕೂಡ ಇತ್ತು. ಈಗ ನೀವು ಕೇಳಿದ್ರಿ ಅದಕ್ಕೆ ಅರಿಶಿನ ಕೊಂಬು ಹಾಕ್ತಾ ಇದ್ರು. ಆ್ಯಂಟಿಬಯೋಟಿಕ್ ಆಯುರ್ವೇದದಲ್ಲಿರುವಂಥ ಆ್ಯಂಟಿಬಯೋಟಿಕ್, ಆ್ಯಂಟಿವೈರಲ್, ಆ್ಯಂಟಿಫಂಗಲ್ ಇನ್ಫೆಕ್ಷನ್ ಇರುವುದು ಅದು ಅರಿಶಿನ ಕೊಂಬಲ್ಲಿ ಮಾತ್ರ, ಅರಿಶಿನದಲ್ಲಿ ಮಾತ್ರ ಇರುವಂಥದ್ದು. ಸೊ ಅರಿಶಿನ ಹೋಗ್ತಾ ಇತ್ತು. ಅದರೊಟ್ಟಿಗೆ ಅವರು ಏನು ಮಾಡ್ತಾಯಿದ್ರು, ಶುಂಠಿ ಅಥವಾ ಒಳ್ಳೆ ಮೆಣಸು, ಕಾಳು ಮೆಣಸನ್ನು ಅರೆದು ಅದಕ್ಕೆ ಹಾಕುವಂಥ ಕ್ರಮ ಇತ್ತು. ಅದು ಯಾಕೆ ಅಂತ ಹೇಳಿದರೆ ಈ ಅರಿಶಿನದಲ್ಲಿರುವಂಥ ಔಷಧೀಯ ಗುಣವನ್ನು ತಕ್ಕೊಂಡು ಹೋಗಲಿಕ್ಕೆ ಈ ಶುಂಠಿ ಆಗಿರ್ಬೋದು ಅಥವಾ ಈ ಹಿಪ್ಪಲಿ ಅಂತ ಹೇಳ್ತೇವೆ ನಾವು, ಹಿಪ್ಪಲಿ ಅಥವಾ ಪಿಪ್ಪಲಿ ಅಂತ ಹೇಳೋದು, ಅದನ್ನು ಹಾಕ್ತಾರೆ. ಅಥವಾ ಈ ಪೆಪ್ಪರ್ ಅಥವಾ ಕಾಳು ಮೆಣಸು, ಇದು ಯಾಕೆ ಅಂತ ಹೇಳಿದರೆ ಆಯುರ್ವೇದದಲ್ಲಿ ಹೇಳಿದ್ದಾರೆ ಯಾವುದೇ ಔಷಧಿಯನ್ನು ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ ಆ ಹಿಪ್ಪಲಿ ಅಥವಾ ಅದರಲ್ಲಿರುವಂಥ ಏನು ಈ ಕಾಳು ಮೆಣಸು ತುಂಬ ಮುಖ್ಯವಾದದ್ದು. ಅದಕ್ಕೆ ನಾವು ವೆಹಿಕಲ್ ಅಂತ ಕರಿತೇವೆ. ಇನ್ನು ಸುಣ್ಣ, ಈ ಸುಣ್ಣ ಅಂತ ಏನು ಹೇಳ್ತೀವಿ, ಲೈಮ್ ಅಂತ ಹೇಳ್ತೀವಿ, ಅಥವಾ ಇದು ಕ್ಷಾರ ಗುಣ ಅಂತ ನಾವು ಕರಿತೀವಿ. ನಾವು ಆಯುರ್ವೇದದಲ್ಲಿ ಪಾನೀಯ ಕ್ಷಾರ ಅಂತ ಹೇಳುವಂಥ ಒಂದು ವ್ಯವಸ್ಥೆ ಇದೆ. ಏನಂತ ಹೇಳಿದ್ರೆ ಕೆಲವೊಂದು ರೋಗಗಳಿಗೆ ಕ್ಷಾರವನ್ನು ಅಂದರೆ ಅದು ಏನು ಅಲ್ಕಲಿ ಅದನ್ನು ಕಟ್ ಮಾಡಿ ತೆಗೆಯುವಂಥ ಗುಣಗಳಿಗೆ ಅದನ್ನು ನೀರಲ್ಲಿಯೋ ಔಷಧದಲ್ಲಿಯೋ ಹಾಕಿ ಕುಡಿಲಿಕ್ಕೆ ಕೊಡ್ತಾ ಇದ್ರು. ಅವಾಗ ಏನಾಗ್ತದೆ, ಅದು ತುಂಡಾಗಿ ಹೋಗ್ತಾ ಇತ್ತು ಅಂತ ಹೇಳುವಂಥದ್ದು ಕ್ಷಾರ ಗುಣ ಅಂತ ನಾವು ಇದನ್ನು ಕರಿತೇವೆ. ಸೊ ಈ ಕ್ಷಾರೀಯ ಇರುವಂತಹ ಗುಣ ಇರುವಂಥ ಔಷಧಿಯನ್ನು ಹಾಕಿ ಅದನ್ನು ಬಿಸಿ ಮಾಡಿ, ಅಂದರೆ ಯಾವುದೇ ಕಬ್ಬಿಣದ ತುಂಡನ್ನು ಬಿಸಿ ಮಾಡಿ ಅದಕ್ಕೆ ಇಟ್ಟು ಅದನ್ನು ಕುಡಿಲಿಕ್ಕೆ ಕೊಡ್ತಾ ಇದ್ರು. ಸೊ ಏನಾಗ್ತಿತ್ತು ಅಂದರೆ ತಕ್ಷಣಕ್ಕೆ ನಿಮಗೆ ಅದು ಆ ಗಂಟಲಿನ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥ ಉರಿಯೂತ, ಅಲ್ಲಿ ಕೆಂಪಾಗ್ತದೆ, ಅಲ್ಲಿ ಗಂಟಲು ನುಂಗ್ಲಿಕ್ಕಾಗೋದಿಲ್ಲ. ನಾವೇನು ಮಾಡ್ತೀವಿ, ಬಂದ ಕೂಡಲೇ ಪರೀಕ್ಷೆ ಮಾಡುವಾಗ ಬಾಯಿ ಓಪನ್ ಮಾಡಿ ನೋಡಿದರೆ 2 ಗುಳ್ಳೆಗಳ ಥರ ಕಾಣಿಸ್ಕೊಳ್ತದೆ, ಅದು ಕೆಂಪಾಗಿರ್ತದೆ. ಇದು ಯಾಕೆ ಬರ್ತದೆ ಅಂತ ಹೇಳಿದರೆ ನೋಡಿ, ಹೆಚ್ಚಿನವರಲ್ಲಿ ಕಾಣಿಸ್ಕೊಳ್ಳುವುದು ಈ ಸೀಸನಲ್ಲಿ ಒಂದು ಹಾಳಾದ ನೀರು ಅಥವಾ ನೀರಿನಲ್ಲಿ ಕಾಣಿಸ್ಕೊಳ್ಳುವಂಥ ತೊಂದರೆ, ಇದು ವಾಟರ್ ಬಾರ್ನ್ ಇನ್ಫೆಕ್ಷನ್ ಅಂತ ನಾವು ಇದನ್ನು ಕರಿತೇವೆ. ಅಥವಾ ಗಾಳಿಯಲ್ಲಿ, ಯಾವಾಗ ನೀವು ಯಾವುದೋ ಒಂದು ಜಾತ್ರೆಗೆ ಹೋಗಿರ್ತೀರಿ, ಒಂದು ಫಂಕ್ಷನಿಗೆ ಹೋಗಿರ್ತೀರಿ, ಅಲ್ಲಿ ಯಾರಿಗೋ ಒಬ್ಬರಿಗೆ ಒಂದು ಕೆಮ್ಮು ಶೀತ ಇರ್ತದೆ, ಅಲ್ಲಿಂದ ಇನ್ನೊಬ್ಬರಿಗೆ ಅದು ಆ ಕೆಮ್ಮಿನ ಮುಖಾಂತರ, ಆ ಕೆಮ್ಮಿನಲ್ಲಿ ಬರುವಂಥ ಡ್ರಾಪ್ಲೆಟ್ಸ್ಗಳ ಮುಖಾಂತರ ಇನ್ನೊಬ್ಬರಿಗೆ ಅದು ಟ್ರಾನ್ಸ್ಫರ್ ಆಗ್ತದೆ. ಆ ಟ್ರಾನ್ಸ್ಫರ್ ಆಗುವಾಗ ಆ ಟ್ರಾನ್ಸ್ಫರ್ ಆದ ಪೇಷಂಟ್ ಯಾರಿದ್ದಾರೆ, ಆ ಮಗು ಆಗಿರ್ಬೋದು, ದೊಡ್ಡವರಾಗಿರ್ಬೋದು, ಅವರ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ದರೆ ಅವರಿಗೆ ತೊಂದರೆ ಬರುವುದಿಲ್ಲ. ಸೊ ಏನು ಮಾಡಬೇಕು, ನಾವು ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಕೂಡ ಬಹಳ ಇಂಪಾರ್ಟೆಂಟ್. ನೀರನ್ನು ಕುದಿಸಿ ಆರಿಸಿ ಕುಡಿಬೇಕು, ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರಲ್ಲಿ ಬಾಯಿ ಮುಕ್ಕಳಿಸುವಂಥ ಅಭ್ಯಾಸವನ್ನು ಮಾಡಬೇಕು. ಬಿಸಿ ನೀರಿಗೆ ಕಲ್ಲುಪ್ಪು ಅಥವಾ ಸೈಂಧವ ಲವಣ ಹಾಕಿ ಬೆಳಿಗ್ಗೆ ಬಾಯಿ ಮುಕ್ಕಳಿಸುವಂಥ ಅಭ್ಯಾಸ, ಬಾಯಲ್ಲಿ ನೀರನ್ನು ಇಟ್ಕೊಳ್ಳುವಂಥ ಅಭ್ಯಾಸ ಮಾಡುವಂತಾಗಿರ್ಬೋದು. ಅಥವಾ ನಮ್ಮ ಹಳೆ ಕಾಲದಲ್ಲಿ ಒಂದು ಕ್ರಮ ಇತ್ತು, ಬಾಯಲ್ಲಿ ಎಳ್ಳೆಣ್ಣೆ ತುಂಬಿಸಿ ಇಟ್ಕೊಳ್ಳುವಂಥದ್ದು.
ಅದು ಇತ್ತೀಚೆಗೆ ಯಾರೂ ಮಾಡ್ತಾನೆ ಇಲ್ಲ. ಅದನ್ನು ಆಯಿಲ್ ಪುಲ್ಲಿಂಗ್ ಅಂತ ನಾವು ಕರಿತೇವೆ. ಅದು ಕೂಡ ಈ ರೋಗ ನಿರೋಧಕ ಶಕ್ತಿಯನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತದೆ. ಅಥವಾ ಈ ಇನ್ಫೆಕ್ಷನ್ಗಳು ಬರದ ಥರ, ಗಂಟಲಿನ ಭಾಗದಲ್ಲಿ ಉರಿಯೂತ ಬರದ ಥರ ನಮಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಮಾಡಿಕೊಳ್ಳುವುದಾಗಿರ್ಬೋದು. ಅದೇ ರೀತಿ ತುಳಸಿಯ ಎಲೆಯನ್ನು ಜಗಿದು ಅದರ ರಸ ತಗೊಳ್ಳುವಂಥದ್ದು, ಅಥವಾ ತುಳಸಿ ಎಲೆಯನ್ನು ಬಿಸಿನೀರಿಗೆ ಹಾಕಿ ಕುದಿಸಿ ಆ ನೀರನ್ನು ಕುಡಿಯುವಂಥದ್ದು, ಅಥವಾ ನೀವು ಹೇಳಿದಾಗೆ ಅರಿಶಿಣದ ಹುಡಿ, ಅರಿಶಿಣದ ಕೊಂಬು, ಅರಿಶಿಣದ ಒಂದೆರಡು ಚಿಟಿಕೆಯನ್ನು ಅರಿಶಿಣ ಬಿಸಿನೀರಿಗೆ ಹಾಕಿ ಅದನ್ನು ಸೇವನೆ ಮಾಡುವಂಥದ್ದು. ನಾವು ಕಳೆದೊಂದು ಸಂಚಿಕೆಯಲ್ಲಿ ಮಾತಾಡ್ತಾ ಇದ್ವಿ, ಗೋಲ್ಡನ್ ಮಿಲ್ಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಅರ್ಧ ಗ್ಲಾಸ್ ಹಾಲು, ಅರ್ಧ ಗ್ಲಾಸ್ ನೀರು ಹಾಕಿ ಅದನ್ನು ಅದಕ್ಕೊಂದು ಒಂದೆರಡು ಚಿಟಿಕೆ ಅರಿಶಿಣದ ಹುಡಿ ಹಾಕಿ ಅದನ್ನು ಸೇವನೆ ಮಾಡಿಕೊಳ್ಳುವಂಥದ್ದು. ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ, ಗಂಟಲಿನ ಭಾಗದಲ್ಲಿ ಕಾಣಿಸ್ಕೊಳ್ಳೋ ಉರಿಯೂತ ಕಡಿಮೆ ಆಗ್ತದೆ. ಕಡಿಮೆ ಆಗೋದು ಮಾತ್ರ ಅಲ್ಲ, ಒಂದು ವೇಳೆ ನಮಗೇನಾದರೂ ಸಣ್ಣ ಸಿಂಪ್ಟಮ್ಸ್ಗಳು ಕಾಣಿಸುವಾಗಲೇ ಅದನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಗುಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಬೇರೆ ರೀತಿಯಾದಂಥ ಔಷಧಿ, ನೀವೇ ಹೇಳಿದಂಥ ಬೇರೆ ರೀತಿಯ ಔಷಧಿಯನ್ನು ತೆಕ್ಕೊಳ್ಳದೆ ನಾವು ಈ ಆಯುರ್ವೇದದಲ್ಲಿ ಹೇಳಿದಂತಹ ಮಹತ್ವವಿರುವಂಥ ಔಷಧಿಗಳು ತೆಕ್ಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಎಣ್ಣೆಯ ಪದಾರ್ಥಗಳು ಅತಿಯಾಗಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಹೊರಗಿನ ಭಾಗದಲ್ಲಿ ಪ್ರಿಪೇರ್ ಮಾಡಿದಂತಹ ಅನ್ಹೈಜೀನಿಕ್ ಎಣ್ಣೆ ಪದಾರ್ಥಗಳು ಅದನ್ನು ಸೇವನೆ ಮಾಡುವಂಥದ್ದು, ಅದರಿಂದ ಕೂಡ ಗಂಟಲಿನ ಭಾಗದಲ್ಲಿ ಉರಿಯೂತ ಕಾಣಿಸ್ಕೊಳ್ತದೆ. ಮೈದಾದಲ್ಲಿ ಮಾಡಿದಂಥ ಆಹಾರಗಳು, ಅದರಿಂದ ಕೂಡ ಗಂಟಲಿನ ಭಾಗದಲ್ಲಿ ಉರಿಯೂತಗಳು ಕಾಣಿಸ್ಕೊಳ್ತದೆ. ಬಹಳಷ್ಟು ಕಾರಣಗಳಿದೆ. ಬಟ್ ಅದರೆಲ್ಲವನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳಿಕ್ಕೆ ನಾವು ಹೇಳಿದಂಥ ಆಯುರ್ವೇದದಲ್ಲಿ ಹೇಳಿದಂಥ ಬಹಳಷ್ಟು ಕ್ರಮಗಳಿದೆ. ಇದನ್ನು ನೀವು ಫಾಲೋ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ನೋಡಿ, ಆಯುರ್ವೇದದಲ್ಲಿ ಹೇಳಿದ್ದು ಬರೀ ಚಿಕಿತ್ಸೆ ಮಾತ್ರ ಅಲ್ಲ. ನಾವೇನು ತಪ್ಪು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಆಯುರ್ವೇದ ಡಾಕ್ಟ್ರುಗಳು, ಆಯುರ್ವೇದದವರು ಎಲ್ಲರೂ ಕೂಡ ಹೇಗೆ ಅಂತೇಳಿ ನಾವು ಔಷಧಿ ಬರೆದು ಕೊಡ್ತೇವೆ. ಆದರೆ ಈ ರೋಗವನ್ನು ಬರದೇ ಹೇಗೆ ತಡೆಗಟ್ಟಲಿಕ್ಕೆ ಆಯುರ್ವೇದದಲ್ಲಿ ಬಹಳಷ್ಟು ವ್ಯವಸ್ಥೆಗಳಿದೆ. ಅದರಲ್ಲಿ ನಾವು ಪಂಚಕರ್ಮ ಅಂತ ಹೇಳುವಂಥದ್ದು ಒಂದು ಕ್ರಮಗಳು. ಇದು ಮಕ್ಕಳಿಗೆ ನಮಗೆ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ದೊಡ್ಡವರಿಗೆ ಇದನ್ನು ಮಾಡ್ಕೊಳ್ಳಿಕ್ಕೆ ಆಗ್ತದೆ. ನಾವು ವಸಂತ ಋತು ಅಂತ ಕರೀತೇವೆ. ಇನ್ನೀಗ ಬರುವ ಇನ್ನೊಂದೆರಡು ತಿಂಗಳಲ್ಲಿ ವಸಂತ ಋತು ಶುರುವಾಗ್ತದೆ. ವಸಂತ ಋತುವಲ್ಲಿ ವಮನ ಕರ್ಮವನ್ನು ಮಾಡಿಸ್ಕೊಳ್ಬೇಕು ಅಂತ ಹೇಳುವಂಥದ್ದು ಆಯುರ್ವೇದದಲ್ಲಿ ಹೇಳಿದಂಥ ಒಂದು ಮಾತು. ವಮನ ಕರ್ಮ ಯಾಕೆ ಮಾಡ್ತಾರೆ? ಶರೀರದಲ್ಲಿ ಕಾಣಿಸ್ಕೊಳ್ಳುವಂಥ ಕಫ ವಿಕೃತಿಗಳು ಅಥವಾ ಶರೀರದಲ್ಲಿ ಕಾಣಿಸ್ಕೊಳ್ಳುವಂತಹ ಈ ಇನ್ಫ್ಲಮೇಷನ್ ಅಥವಾ ಈ ಇನ್ಫೆಕ್ಷನಿಂದ ಬರುವಂತಹ ರೋಗಗಳು ಏನಿದೆ ಅದನ್ನು ತಡೆಗಟ್ಕೊಳ್ಳಿಕ್ಕೋಸ್ಕರ, ಶರೀರದಲ್ಲಿ ಕಫ ವಿಕೃತಿಯನ್ನು ಹೊರಗಡೆ ಹಾಕಲಿಕ್ಕೋಸ್ಕರ ಈ ಆಯುರ್ವೇದದಲ್ಲಿ ಹೇಳಿದಂಥ ವಮನ ಕರ್ಮ ಅಂತ ನಾವು ಹೇಳ್ತೇವೆ. ವಾಂತಿ ಮಾಡಿಸುವಂತಹ ಒಂದು ಪ್ರಕ್ರಿಯೆ. ಇದು ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಅದನ್ನೇ ಆಯುರ್ವೇದದಲ್ಲಿ ಹೇಳಿದ್ದು, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ. ಯಾರು ಹೆಲ್ದಿ ಪರ್ಸನ್ ಇದ್ದಾರೋ ಅವರ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇದು ಆಯುರ್ವೇದದಲ್ಲಿ ಮಾತ್ರ ಹೇಳಿದ್ದು. ಬೇರೆ ಯಾವ ಸೈನ್ಸಲ್ಲೂ ಇದನ್ನು ನನಗೆ ಹೇಳಿದಾಗ ನನಗೆ ಕಾಣೋದಿಲ್ಲ. ಯಾಕೆಂದರೆ ಆಯುರ್ವೇದದಲ್ಲಿ ಮಾತ್ರ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುವುದಲ್ಲದೆ ರೋಗವನ್ನು ಬರದೇ ಹಾಗೆ ತಡೆಗಟ್ಟಲಿಕ್ಕೆ ಹೇಳಿದಿರುವಂಥ ಆಯುರ್ವೇದ ಮಾತ್ರ. ಸೊ ಆದ ಕಾರಣ ನನಗೆ ನೀವು ಹೇಳಿದಾಗೆ ಗಂಟಲು ನೋವು ಅಂತ ಹೇಳುವಂಥದ್ದು ಏನಿದೆ ಅಲ್ಲ, ಅದೊಂದು ಲಕ್ಷಣ ಮಾತ್ರ. ಆ ಲಕ್ಷಣವನ್ನು ನೀವು ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ಆಯುರ್ವೇದದಲ್ಲಿ ಹೇಳಿದಂಥ ಪರಿಹಾರಗಳು ಬಹಳಷ್ಟಿದೆ, ಹಾಗೂ ಜೀವನ ಪದ್ಧತಿಗಳು ಕೂಡ ಬಹಳಷ್ಟಿದೆ. ಇದನ್ನು ಫಾಲೋ ಮಾಡಿಕೊಂಡ್ರೆ ನಮಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು 3-4 ಟಿಪ್ಸ್ಗಳು ನಾನು ನಿಮಗೆ ಹೇಳೋದಿದ್ರೆ, ಒಂದು, ಸಣ್ಣ ನೀರುಳ್ಳಿಯನ್ನು ಬಿಸಿ ಮಾಡಿ ರಸ ತೆಗೆದು ಬೆಲ್ಲದೊಟ್ಟಿಗೆ ಸೇವನೆ ಮಾಡ್ಬೋದು. ವೀಳ್ಯದೆಲೆಯನ್ನು 2 ಕಾಳುಮೆಣಸಿಟ್ಟು, ನಾನು ಕಾಳುಮೆಣಸು ಆಗ ನಿಮಗೆ ಹೇಳಿದೆ, ಅದು ಆ್ಯಕ್ಟ್ಸ್ ಆಸ್ ಎ ವೆಹಿಕಲ್. ಅಥವಾ ಕಾಳುಮೆಣಸಲ್ಲಿರುವಂಥ ಮೆಡಿಸಿನಲ್ ಪ್ರಾಪರ್ಟೀಸ್ ಏನಿದೆ ಅದು ಉಳಿದ ಔಷಧಿಯನ್ನು ತಕ್ಕೊಂಡು ಹೋಗ್ಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ಸೊ 2 ವೀಳ್ಯದೆಲೆ, ನಾವು ತುಳುವಲ್ಲಿ ಬಚ್ಚಿರಿ ಅಂತ ಕರೀತೇವೆ ಅದಕ್ಕೆ. 2 ವೀಳ್ಯದೆಲೆಗೆ 2 ಕಾಳುಮೆಣಸು, ಸಣ್ಣ ತುಂಡು ಕಲ್ಲು ಸಕ್ಕರೆ ಇಟ್ಟು ಚೆನ್ನಾಗಿ ಜಗಿದ್ರೆ ಉರಿಯೂತ ತಕ್ಷಣಕ್ಕೆ ಕಡಿಮೆ ಆಗ್ತದೆ. ಅಥವಾ ಶುಂಠಿ ಒಂದಿಗೆ ಕಲ್ಲುಪ್ಪು ಹಾಕಿ ಜಗಿದ್ರೆ ತಕ್ಷಣಕ್ಕೆ ಕಡಿಮೆ ಆಗ್ತದೆ. ಇದನ್ನೆಲ್ಲ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಮಗೆ ಯಾವುದೇ ಬೇರೆ ರೀತಿಯ ಔಷಧಿ ಇಲ್ಲದೆ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ನೀವು ಆಗಲೇ ಹೇಳಿದ್ರಿ, ಇದು ಸೀಸನ್ ಅಂದರೆ ಯಾಕೆ ಈ ಸೀಸನಲ್ಲಿ ಇದು ಸ್ಟಾರ್ಟ್ ಆಗಿದೆ ಮತ್ತು ಯಾಕೆ ಆಗ್ತದೆ ಅನ್ನುವಂಥದ್ದು ಪ್ರಶ್ನೆ. ಅದೀಗ ಋತು ಅಂತ ಹೇಳ್ತೇವೆ ನಾವು. ಈ ಸಮಯದಲ್ಲಿ ಕಾಣಿಸ್ಕೊಳ್ಳುವಂಥ, ಶರೀರದಲ್ಲಿ ಕಾಣಿಸ್ಕೊಳ್ಳುವಂಥ ರೋಗ ನಿರೋಧಕ ಶಕ್ತಿ ಕಡಿಮೆ. ಅದೇ ರೀತಿ ನಮ್ಮ ವಾತಾವರಣ ನೀವು ನೋಡಿದರೆ ನೋಡಿ, ಮಂಗಳೂರಲ್ಲಿ ಅತಿಯಾದ ಚಳಿ ಕಾಣಿಸ್ಕೊಳ್ತಾ ಇದೆ. ಆ ಚಳಿ ಹೇಗಿದೆ? ಸ್ಕ್ರಾಚಿಂಗ್ ಪೇನ್ ಅಂತ ಹೇಳ್ತೇವೆ ನಾವು, ಮೈಯಲ್ಲೆಲ್ಲ ಚುಚ್ಚಿದಾರ ನೋವಾಗುವಂಥದ್ದು. ಇನ್ನೊಂದು, ಈ ಸಮಯದಲ್ಲಿ ರೋಗ ನಿರೋಧಕ ಶಕ್ತಿ ನಮಗೆ ಕಡಿಮೆ ಇರುವಂಥದ್ದಾಗಿರ್ಬೋದು. ಇನ್ನೊಂದು, ನೀರಿನಲ್ಲಿ ನಾನು ಹೇಳ್ತಾ ಇದ್ದೆ ನಿಮಗೆ, ಹೊರಗಡೆ ನೀರಿನ ಪದಾರ್ಥಗಳನ್ನು, ಔಷಧಿ ಪದಾರ್ಥಗಳು, ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವಂಥದ್ದು. ಇನ್ನೊಂದು ನೋಡಿ, ಈ ಸಮಯದಲ್ಲಿ ಅತ್ಯಂತ ಬೇರೆ ಬೇರೆ ರೀತಿಯಂಥ ಫಂಕ್ಷನ್ಗಳಿರ್ತದೆ, ಬೇರೆ ಬೇರೆ ಜಾತ್ರೆಗಳಿರ್ತದೆ, ಬೇರೆ ಬೇರೆ ರೀತಿಯ ಹಬ್ಬ ಹರಿದಿನಗಳಿರ್ತದೆ. ಏನು ಮಾಡ್ತಾರೆ, ಎಲ್ಲ ಕಡೆಗೆ ಹೋಗ್ತಾರೆ, ಅಲ್ಲಿಯ ನೀರಿನ ಚೇಂಜ್ ಆಗ್ತದೆ. ಸೊ ಅದು ಕೂಡ ಒಂದು ಕಾರಣ ಆಗಿರ್ಬೋದು. ಅದೇ ಈ ಸಮಯದಲ್ಲೇ ಕಾಣಿಸ್ಕೊಳ್ಳೋದು. ನಿಮಗೆ ಸಾಧಾರಣ ಈಗ ನೀವು ಒಂದು 2 ತಿಂಗಳಿಂದ ನೋಡಿದರೆ, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಈ 3-4 ತಿಂಗಳುಗಳಲ್ಲೇ ಚಳಿಗಾಲದ ಸಮಯದಲ್ಲೇ ನಮಗಿದು ಜಾಸ್ತಿಯಾಗಿ ಕಾಣಿಸ್ಕೊಳ್ಳುವಂಥದ್ದು. ಹೇಮಂತ ಋತು ಅಂತ ಹೇಳ್ತೇವೆ ನಾವು. ವರ್ಷಾ ಋತು ಕಳೆದ ಮೇಲೆ ಕಾಣಿಸ್ಕೊಳ್ಳುವಂಥ ಋತುಗಳೇನಿದೆ, ಅದರ ಆದಮೇಲೆ ಕಾಣಿಸ್ಕೊಳ್ಳುವಂಥ ಋತುವಲ್ಲಿ ಈ ಗಂಟಲಿನ ಉರಿಯೂತ ಕಾಣಿಸ್ಕೊಳ್ಳುವಂಥದ್ದು. ಗಂಟಲಿನ ಉರಿಯೂತ ಮಾತ್ರ ಅಲ್ಲದೆ ಕೆಲವರಿಗೆ ಕಣ್ಣಿನ ಭಾಗದಲ್ಲಿ ಉರಿಯೂತ ಬರ್ತದೆ,
ಇನ್ನು ಕೆಲವರಿಗೆ ಜ್ವರ, ಸಣ್ಣ ಪುಟ್ಟ ಜ್ವರಗಳು ಯಾಕೆಂದರೆ ಶರೀರದ ರೋಗ ನಿರೋಧಕ ಶಕ್ತಿ ಅಷ್ಟು ಕಡಿಮೆ ಆಗಿರ್ತದೆ. ಅದೇ ಈ ಸಮಯದಲ್ಲೇ ಮಾತ್ರ ನಮಗೆ ಕಾಣಲಿಕ್ಕೆ ಸಿಕ್ಕುವಂಥದ್ದು. ಬಟ್ ಇನ್ನೀಗ ಏನು ಏಪ್ರಿಲ್ ಮೇಯಲ್ಲಿ ಶ್ವಾಸ ರೋಗಗಳು ಅಂತ ಹೇಳ್ತೇವೆ ನಾವು, ಬ್ರೀದಿಂಗ್ ಡಿಫಿಕಲ್ಟೀಸು, ಅದು ಕಾಣಿಸ್ಲಿಕ್ಕೆ ಸರಿ ಆಗ್ತದೆ. ಆದ ಕಾರಣ ನಮ್ಮ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ, ಋತು ಅಂತ ಹೇಳ್ತೀವಿ ನಾವು. ಈಗ ವರ್ಷ ಋತು ಆದಮೇಲೆ ಶರದ್ ಹೇಮಂತ, ಶರದ್ ಋತು ಮುಗಿಯಿತು, ಹೇಮಂತ ಋತು ಮುಗಿಯಿತು, ಈಗ ಹೇಮಂತ ಋತು ನಡೀತಾ ಇದೆ. ಆದ ಕಾರಣ ಆ ಋತುಗಳಲ್ಲಿ ನಮಗೆ ಕಾಣಲಿಕ್ಕೆ ಸಿಕ್ಕುವಂತಹ ವ್ಯತ್ಯಾಸಗಳು. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.